ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಕೃಷ್ಣ ಜನ್ಮಾಷ್ಟಮಿಯ ದಿನ ಯಾವ ರೀತಿ ಪೂಜೆನ ಮಾಡಿಕೊಂಡೆ ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಕೃಷ್ಣ ಜನ್ಮಾಷ್ಟಮಿ ಅಷ್ಟೊಂದಾಗಿ ಗೊತ್ತೇ ಇರಲಿಲ್ಲ. ನಮ್ಮನೆಯಲ್ಲೂ ಕೂಡ ಅಷ್ಟಾಗಿ ಸೆಲೆಬ್ರೇಷನ್ನ ಮಾಡೋದಿಲ್ಲ. ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದರೆ ನಾರ್ಮಲ್ ಆಗಿ ಟೆಂಪಲಲ್ಲೆಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ನನಗೂ ಕೂಡ ಅಷ್ಟು ಸೆಲೆಬ್ರೇಷನ್ ಯಾವ ರೀತಿ ಮಾಡೋದು ಏನು ಅಂತ ಹೇಳಿ ಗೊತ್ತಿರಲಿಲ್ಲ. ಸೊ ನಾನಿವಾಗ ರೀಸೆಂಟಾಗಿ 2 ವರ್ಷದಿಂದ ಮಾಡ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿನ. ಸೊ ತುಂಬಾ ಖುಷಿ ಆಗುತ್ತೆ. ಕೃಷ್ಣಂದು ಯಾವುದೇ ರೀತಿ ಪೂಜೆ ಮಾಡೋದಕ್ಕಾಗಿರ್ಬೋದು, ಒಂದು ರೀತಿ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಸೊ ಲಾಸ್ಟ್ ಇಯರೇ ನಾನು ಈ ಪುಟ್ಟದಾಗಿರುವಂಥ ಒಂದು ಕೃಷ್ಣನ ಮೂರ್ತಿನ ತೊಗೊಂಡಿದ್ದೆ, ಬೆಳ್ಳಿದು. ಸೊ ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ಈ ವರ್ಷವೂ ಕೂಡ ಈ ರೀತಿ ಪೂಜೆನ ಮಾಡಿಕೊಂಡೆ. ಪುಟ್ಟ ಪುಟ್ಟ ಕಾಳುಗಳನ್ನ ಬಿಡಿಸ್ಕೊಂಡು ಒಂದು ತೊಟ್ಟಿಲಿರುವಂಥ ಒಂದು ರಂಗೋಲಿನ ಬಿಡಿಸ್ಕೊಂಡು ನಾನಿಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ನೈವೇದ್ಯಕ್ಕೋಸ್ಕರ ನಾನಿಲ್ಲಿ ಬೆಲ್ಲದ ಅವಲಕ್ಕಿ, ಬಾಳೆಹಣ್ಣು, ಹಾಲು ಮತ್ತು ಸಕ್ಕರೆ, ಸ್ವಲ್ಪ ಬೆಣ್ಣೆ ಮತ್ತು ಸಕ್ಕರೆನೂ ಕೂಡ ಇಟ್ಕೊಂಡಿದ್ದೀನಿ. ಕೃಷ್ಣನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಅಲ್ವಾ? ಸೊ ಹಂಗಾಗಿ ಬೆಣ್ಣೆ ಕಂಪಲ್ಸರಿ ನಾವು ನೈವೇದ್ಯ ಮಾಡಲೇಬೇಕಾಗತ್ತೆ. ತುಪ್ಪದ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಬೆಳಿಗ್ಗೆ ಸ್ವಲ್ಪ ಗಡ್ಬಿಡಿ ಇರುತ್ತೆ ಅಲ್ವಾ ಪೂಜೆ ಮಾಡೋವಾಗ. ಸೊ ಹಂಗಾಗಿ ಇಲ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಬೆಣ್ಣೆ ಅಂದರೆ ಕೃಷ್ಣನಿಗೆ ತುಂಬಾ ಇಷ್ಟ. ಬೆಣ್ಣೆ ಒಂದೇ ನೈವೇದ್ಯ ಮಾಡಿದ್ರು ಓಕೆ, ಅವಲಕ್ಕಿ, ತುಪ್ಪದ ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಕೃಷ್ಣನಿಗೆ. ಸೊ ಹಾಗಾಗಿ ತುಪ್ಪದ ಅವಲಕ್ಕಿ, ಬಾಳೆಹಣ್ಣು, ಹಾಲು ಮತ್ತು ಬೆಣ್ಣೆನ ನೈವೇದ್ಯ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸಿಂಪಲ್ಲಾಗಿ ನಾನು ಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆನ ಮಾಡಿಕೊಂಡಿದ್ದೆ. ರಕ್ಷಾಬಂಧನಕ್ಕೆ ನನ್ನ ತಮ್ಮಗೆ ರಾಖಿ ಕಟ್ಟೋದಕ್ಕೆ ಆಗಿರಲಿಲ್ಲ. ಸೊ ಅವನು ಇರಲಿಲ್ಲ. ಸೊ ಅವನು ಮೈಸೂರಲ್ಲಿರೋದ್ರಿಂದ ಇವಾಗ ಮೊನ್ನೆ ತಾನೇ ಬಂದ. ಸೊ ಹಂಗಾಗಿ ಬಂದ ತಕ್ಷಣ ನಾನು ನೆಕ್ಸ್ಟ್ ಡೇ ಹೋಗಿ ರಾಖಿನ ಕಟ್ತಾ ಇದ್ದೀನಿ. ಸೊ ಅವತ್ತಿನ ವ್ಲಾಗ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಿ ಅಲ್ವಾ? ಸೊ ಹಾಗೇ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಒಂದು ಅನಾಹುತ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ, ಗ್ಯಾಸ್ ಸ್ಟವ್ ನಂದು ಯಾವ ರೀತಿಯಾಗಿ ಒಡೆದೋಗಿದೆ ಅಂತ ಹೇಳಿ. ನಿಜವಾಗ್ಲೂ ಅದು ಯಾವ ರೀತಿ ಆಯಿತು ಅಂತಲೇ ನನಗೆ ಇನ್ನೂವರೆಗೂ ಗೊತ್ತಾಗ್ತಿಲ್ಲ. ತಗೊಂಡು ನಾವು 2 ವರ್ಷ ಆಯಿತು ಅಂತ ಅನಿಸುತ್ತೆ. ಬಟ್ ಈ ರೀತಿ ಅದು ಹೇಗಾಯಿತು, ಅದು ಹೇಗೆ ಒಡೀತು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಬೆಳಿಗ್ಗೆಲ್ಲ ಟಿಫಿನ್ ಮಾಡಿದೆ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೋಸ್ಕರ ನಾನು ಬೆಂಡೆಕಾಯಿನ ಫ್ರೈ ಮಾಡ್ತಾಯಿದ್ದೆ. ಸೊ ಅವತ್ತು ಬೆಂಡೆಕಾಯಿ ಫ್ರೈ ಮಾಡಿ ನಾನು ಗ್ಯಾಸ್ ಫ್ಲೇಮ್ನ ಲೋ ಇಟ್ಟು ಜಸ್ಟ್ ಹೊರಗಡೆ ಹೋಗಿದ್ದೀನಿ. ಸೊ ಈ ರೀತಿಯಾಗಿ ಗ್ಯಾಸ್ ಮೇಲ್ಗಡೆ ಇರುವಂತಹ ಒಂದು ಗ್ಲಾಸು ಬ್ಲಾಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ಗ್ಲಾಸ್ ಅಂತೂ ಒಂದು ರೀತಿ ಟಕ್ ಅಂತ ಹೇಳಿ ಜೋರಾಗಿ ಸೌಂಡ್ ಬಂತು. ಸೊ ಈ ರೀತಿಯಾಗಿ ಫುಲ್ ಬ್ರೇಕ್ ಡೌನ್ ಆಗಿದೆ. ಸೊ ಎಡ್ಜಲ್ಲಿ ಫುಲ್ ಗ್ಲಾಸ್ ಎಲ್ಲನೂ ಕೂಡ ಕೆಳಗಡೆ ಎಲ್ಲ ಸಿಡಿದು ಕೆಳಗಡೆ ಬಿದ್ದಿತ್ತು. ನಾನಂತೂ ನಿಜವಾಗ್ಲೂ ಎಷ್ಟು ಶಾಕ್ ಆಯಿತು ಅಂತ ಅಂದರೆ, ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ನಿಸ್ತು. ಬಿಕಾಸ್ ತುಂಬ ಚೆನ್ನಾಗಿ ತುಂಬ ದಪ್ಪ ಕ್ವಾಲಿಟಿ ಇರುವಂಥ ಗ್ಲಾಸ್ ಇರುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ಈ ರೀತಿಯಾಗಿ ಆಯಿತು. ಬಟ್ ಯಾರಾದ್ರೂ ಗ್ಯಾಸ್ ಸ್ಟವ್ ಈ ರೀತಿ ಗ್ಲಾಸಿಂದನ್ನು ಯೂಸ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ನಾವು ಎಷ್ಟೇ ಬ್ರ್ಯಾಂಡ್ ಇರುವಂಥ ಒಂದು ಗ್ಯಾಸ್ ಸ್ಟವ್ನ ತೊಗೊಂಡ್ರೂ ಕೂಡ ಸೊ ಹೇಳಕ್ಕೆ ಬರಲ್ಲ, ನಮ್ಮ ಟೈಮ್ ಸರಿ ಇಲ್ಲ ಅಂತ ಅಂದರೆ ಈ ರೀತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಪೀಜನ್ ಗೊತ್ತಲ್ವಾ, ಅದು ಕೂಡ ಒಂದು ಒಳ್ಳೆ ಬ್ರ್ಯಾಂಡೇ. ಬಟ್ ಈ ರೀತಿಯಾಗಿ ಆಯಿತು. ನಾವು ಜಸ್ಟ್ ತೊಗೊಂಡು 2 ಇಯರ್ಸ್ ಆಯಿತು. ಬಟ್ ಆದ್ರೂ ಕೂಡ ಹೀಗೆ ಹೇಗಾಯಿತು ಅಂತಲೇ ನನಗೆ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ. ಸೊ ನಾವಿಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಅಡುಗೆನೂ ಕೂಡ ಇರೋದಿಲ್ಲ ಮಾಡೋದು. ಸೊ ತುಂಬ ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಈ ರೀತಿ ಆಗಿದೆ ಅಂದರೆ ಓಕೆ ಅಂತ ಹೇಳ್ಬೋದು. ಬಟ್ ಈ ಥರ ಒಂದು ಆಯಿತು. ಎಲ್ಲರೂ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಅವತ್ತಿನ ದಿನವೇ ಹೋಗಿ ನಾವು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು 4 ಬರ್ನಲ್ಲಿರುವಂತಹ ಗ್ಯಾಸ್ ಸ್ಟವ್ನ ತೊಗೊಂಡು ಬಂದಿದ್ದೀವಿ. ಸೊ ಇದು ಬಟರ್ಫ್ಲೈ ಕಂಪ್ನಿದು. ಸೊ ನಾವು ತುಂಬಾ ಒಂಥರ ಕೇಳಿ ಎಲ್ಲನೂ ಮಾಡಿ
ತೊಗೊಂಡು ಬಂದಿದ್ದೀವಿ. ಸೊ ಇವರು 5 ಇಯರ್ಸ್ ಇದಕ್ಕೆ ವಾರಂಟಿನ ಕೊಟ್ಟಿದ್ದಾರೆ. ಏನೂ ಆಗೋದಿಲ್ಲ, ನೀವು ಎಷ್ಟೇ ಕುಕ್ಕಿಂಗ್ ಮಾಡಿದ್ರೂ ಕೂಡ ಏನೂ ಆಗೋದಿಲ್ಲ. ತುಂಬ ದಪ್ಪ ಆಗಿದೆ ಗ್ಲಾಸು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಅದು ಪೀಜನ್ ಕೂಡ ಒಳ್ಳೆ ಬ್ರ್ಯಾಂಡು, ಬಟ್ ಹೇಗಾಯಿತು ಅಂತ ಹೇಳಿ ಗೊತ್ತಿಲ್ಲ. ಅದೇ ಹೇಳ್ತೀನಿ ಅಲ್ವಾ, ತುಂಬ ಒಂಥರ ಟೈಮ್ ಸರಿ ಇಲ್ಲ ಅಂತಂದಾಗ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ವರ್ಷಗಳಿಂದ ಯೂಸ್ ಮಾಡಿರ್ತಾರೆ ಗ್ಲಾಸಿಂದು, ಏನೋ ಆಗಲ್ಲ ಆ್ಯಕ್ಚುಲಿ. ಬಟ್ ಅದೇ ಒಂದೊಂದು ಪೀಸ್ ಏನೋ ಅದು ಸ್ಟಾಕ್ ಇರ್ಬೋದು, ಏನೋ ಸ್ಟಾಕ್ ಇತ್ತೋ ಏನೋ ಮೇ ಬಿ ಆ ರೀತಿಯಾಗಿ ಆಗಿದೆ. ಸೊ ಹಂಗೇ ಅವತ್ತಿನ ದಿನವೇ ಹೋಗಿ ನಾವು ಒಂದು ಬಟರ್ಫ್ಲೈ ಕಂಪ್ನಿದು 4 ಬರ್ನಲ್ ಇರುವಂತಹ ಗ್ಯಾಸ್ ಸ್ಟವ್ನ ತೊಗೊಂಡು ಬಂದ್ವಿ. 4 ಬರ್ನಲ್ ಇರುವಂತಹ ಗ್ಯಾಸ್ ಸ್ಟವ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ನೋಡಿದ್ದೆ. ಸೊ ಹಾಗಾಗಿ ನೋಡೋಣ ಏನಾದರೂ ಚೇಂಜಸ್ ಆಗುತ್ತೇನೋ ಅಂತ ಹೇಳಿ 4 ಬರ್ನಲ್ ಇರುವಂತಹ ಗ್ಯಾಸ್ ಸ್ಟವ್ನ ತೊಗೊಂಡು ಬಂದ್ವಿ. ತಂದ ತಕ್ಷಣ ಸ್ವಲ್ಪ ಕ್ಲೀನಾಗಿ ಎಲ್ಲ ಒರೆಸಿ ಪೂಜೆನ ಮಾಡಿದ್ದೀನಿ. ಸೊ ಯಾವುದೇ ಐಟಮ್ ಆಗಲಿ ಮನೆಗೆ ತಂದಿದ್ದೀವಿ ಅಂದರೆ ಫಸ್ಟು ನಾವು ಪೂಜೆ ಮಾಡಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಗ್ಯಾಸ್ ಸ್ಟವ್ಗೆ ಫಸ್ಟು ಪೂಜೆನ ಮಾಡಿಕೊಂಡು ಸ್ವಲ್ಪ ಸ್ವೀಟ್ ಮಾಡಿದೆ. ಫಸ್ಟಿಗೆ ಸ್ವೀಟ್ ಮಾಡೋಣ ಅಂತ ಹೇಳಿ ಅದನ್ನೇನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಸ್ವೀಟ್ ಎಲ್ಲನೂ ಮಾಡಿ ಲಾಸ್ಟಿಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟೀನೂ ಕೂಡ ಮಾಡಿಕೊಂಡು ಕುಡಿದೆ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ. 4 ಬರ್ನಲ್ಲಿರುವಂತಹ ಗ್ಯಾಸ್ ಸ್ಟವ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಹಂಗೆ ಯಾರಾದರೂ ಒಂದು ಗ್ಲಾಸ್ ಇರುವಂತಹ ಗ್ಯಾಸ್ ಸ್ಟವ್ನ ಯೂಸ್ ಮಾಡ್ತಿದ್ದೀರಾ, ತುಂಬ ದಿನಗಳಿಂದ ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು ಚೇಂಜ್ ಮಾಡಿ, ಇಲ್ಲ ಅಂತಂದರೆ ತುಂಬ ಹುಷಾರಾಗಿ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಸೊ 3 ಡೇಸ್ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ನಿನ್ನೆ ಫ್ರೈಡೇ ಇತ್ತು ಅಲ್ವಾ. ಸೊ ನಾನು ಫ್ರೈಡೇ ಲಾಸ್ಟ್ ಶುಕ್ರವಾರ ಆಗಿರೋದ್ರಿಂದ ಮಮ್ಮಿ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆನ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಒಂದು 20-25 ಜನಕ್ಕೆ ಉಡಿ ತುಂಬೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನನಗೂ ಕೂಡ ಬೆಳಿಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದುಬಿಡು, ಸ್ವಲ್ಪ ನನಗೆ ಹೆಲ್ಪ್ ಮಾಡು ಅಂತ ಹೇಳಿ ಫೋನ್ ಮಾಡಿದರು. ಸೊ ಹಾಗಾಗಿ ಇವಾಗ ನಾನು ಬೆಳಿಗ್ಗೆ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ವ್ಲಾಗ್ನೂ ಕೂಡ ಮಾಡಿರಲಿಲ್ಲ ಅಲ್ವಾ, ತುಂಬ ದಿನ ಆಗಿತ್ತು. ಸೊ ನನಗೆ ಸ್ವಲ್ಪ ಮಾಡೋದಕ್ಕೆ ಆಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೆ. ಹಾಗೆ ಸ್ವಲ್ಪ ನನಗೆ ಮೂಡ್ ಕೂಡ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ. ಸೊ ಆ ಕಾರಣದಿಂದ ನಾನು ಯಾವುದೇ ರೀತಿ ವ್ಲಾಗ್ಸ್ನ ಮಾಡಿರಲಿಲ್ಲ. ಸೊ ಇವತ್ತು ಫ್ರೈಡೇ ಅಲ್ಲಿ ಪೂಜೆದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದೇ ವ್ಲಾಗಲ್ಲಿ ನಾನು ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಒಂದು ವಾರದ ವ್ಲಾಗ್ನ ನಾನು ಒಂದು ವ್ಲಾಗ್ ಮಾಡಿ ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಮಮ್ಮಿ ಮನೆಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಸೊ ಇವಾಗ ಜಸ್ಟ್ ಮಮ್ಮಿ ಮನೆಗೆ ಬಂದ ತಕ್ಷಣ ಮಮ್ಮಿ ಉಡಿ ತುಂಬ್ತಾ ಇದ್ದಾರೆ ನನಗೆ. ಸಾಯಂಕಾಲ ಸೀರೆ ಉಟ್ಕೊಳ್ಳೋಣ, ಎಲ್ಲರಿಗೂ ಕರ್ತಿದ್ದಾರೆ ಅಲ್ವಾ, ಸಾಯಂಕಾಲ ಸಾರಿ ಉಟ್ಕೊಳ್ಳೋಣ ಅಂತ ಹೇಳಿ ನಾನು ಇವಾಗೇನು ಸಾರಿನ ಹಾಕ್ಕೊಂಡಿಲ್ಲ, ಜಸ್ಟ್ ಹಾಗೆ ಡ್ರೆಸ್ನಲ್ಲೇ ಉಡಿ ತುಂಬಿಸ್ಕೊತಾ ಇದ್ದೀನಿ. ಮುಗಿಸ್ಕೊಂಡು ಇವಾಗ ನೈವೇದ್ಯಕ್ಕೋಸ್ಕರ ಹೋಳಿಗೆನೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ರು. ಮಮ್ಮಿ ಹೋಳಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ.
ಸೊ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಹೋಳಿಗೆ ಮಾಡೋದು ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರು ಹೋಳಿಗೆ ಮಾಡೋದು ನನಗೆ ಇಷ್ಟ ಆಗುತ್ತೆ. ಸೊ ನಾವೇ ಮಾಡ್ಕೊಂಡು ತಿಂದಾಗ ಬೋರ್ ಆಗಿರುತ್ತೆ ಅಲ್ವಾ. ಸೊ ಯಾರಾದರೂ ಮಾಡಿಕೊಟ್ಟಾಗ ತುಂಬಾ ಇಷ್ಟ ಆಗುತ್ತೆ. ಕೂತ್ಕೊಂಡು ಆರಾಮಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ನನಗಂತೂ ಹಾಗೆ ಅನಿಸುತ್ತೆ. ನಾವು ಮನೆಯಲ್ಲಿ ಡೈಲಿ ಅಡುಗೆ ಮಾಡ್ತೀವಿ ಅಲ್ವಾ. ಸೊ ಮಮ್ಮಿ ಮನೆಗೆ ಹೋದಾಗ ಒಂದಿನ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬೇಕು ರಿಲ್ಯಾಕ್ಸ್ ಆಗಿ ಅಂತ ಹೇಳಿ ಫೀಲ್ ಆಗ್ತಾ ಇರುತ್ತೆ. ಸೊ ನಿಮಗೆಲ್ಲ ಯಾವ ರೀತಿ ಅನಿಸುತ್ತೆ ಮಮ್ಮಿ ಮನೆಗೆ ಹೋದಾಗ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನಗಂತೂ ಹಾಗೆ ಅನಿಸುತ್ತೆ. ಮಮ್ಮಿ ಮನೆಗೆ ಹೋದಾಗ ನಾನಂತೂ ಒಂದು ಕೆಲಸನೂ ಕೂಡ ಮಾಡಲ್ಲ, ಆರಾಮಾಗಿ ಕೂತ್ಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿ ಬರ್ತೀನಿ. ಸೊ ಈ ರೀತಿಯಾಗಿರುತ್ತೆ. ಸೊ ಎಲ್ಲನೂ ಕೂಡ ಮಾಡಿದರು, ಪಲ್ಯ, ಸಾಂಬಾರು, ಕೋಸಂಬರಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿದರು. ಹಾಗೆ ಈರುಳ್ಳಿ ಬಜ್ಜಿ ಮಾಡೋಣ ಅಂತಲೂ ಕೂಡ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ರು. ಸೊ ಇವಾಗ ಹೋಳಿಗೆ ಮಾಡ್ತಾ ಇದ್ದಾರೆ. ಇಷ್ಟು ವೆರೈಟಿ ಅಡುಗೆಗಳನ್ನ ಮಾಡಿದರು. ಲಾಸ್ಟಿಗೆ ಈರುಳ್ಳಿ ಬಜ್ಜಿನೂ ಕೂಡ ಮಾಡಿಕೊಡ್ತಾಯಿದ್ರು. ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಪ್ಲೇಟ್ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ನಾನಿವಾಗ ವಾಯ್ಸ್ ಓವರ್ ಮಾಡುವಾಗೂ ಹಾಗೆ ಅನ್ನಿಸ್ತಾ ಇತ್ತು. ಸೊ ಹಬ್ಬದ ದಿನ ಊಟ ಮಾಡೋದೇ ಒಂದು ಚೆಂದ ಅಂತ ಹೇಳ್ಬೋದು. ಎಲ್ಲರೂ ಕೂಡ ರೌಂಡಾಗಿ ಕೂತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಊಟ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನೋಡಿ, ಈರುಳ್ಳಿ ಬಜ್ಜಿನ ನಾನೇ ಫ್ರೈ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಾಯಂಕಾಲ ಉಡಿ ತುಂಬಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಮಮ್ಮಿ ಕರೆದಿದ್ರು ಅಂತ ಹೇಳಿದೆ ಅಲ್ವಾ. ಸೊ ಬಂದಿದ್ದರು, ನಾನೇ ಅವರಿಗೆಲ್ಲ ಉಡಿ ಕೂಡ ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ. ಸೊ ನಾನು ನಿಮಗೆ ಒಂದು ಹಳೆ ವ್ಲಾಗಲ್ಲಿ ತೋರಿಸಿದ್ದೆ ಮೈಸೂರು ಸಿಲ್ಕ್ ಸ್ಯಾರಿನ ನಾನು ತೊಗೊಂಡಿರೋದು. ಸೊ ಅದೇ ಸ್ಯಾರಿನ ಇವತ್ತು ವೇರ್ ಮಾಡಿರಲಿಲ್ಲ ನಾನು, ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ಮೇಲೆ. ಸೊ ಇವತ್ತು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಯಾರಿನ ಹಾಕ್ಕೊಂಡೆ. ಅವರು ಬಂದವರೆಲ್ಲ ಅದೇ ಹೇಳ್ತಾಯಿದ್ರು, ಸ್ಯಾರಿ ತುಂಬ ಚೆನ್ನಾಗಿದೆ, ಮೈಸೂರು ಸಿಲ್ಕ್ ಸ್ಯಾರಿ, ತುಂಬ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಸೊ ಇವಾಗ ರೀಸೆಂಟಾಗಿ 7,000 ಸಬ್ಸ್ಕ್ರೈಬರ್ನೂ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ 10K ಆಗಲಿ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ನ ರೀಚ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.